ಯಾಕೆ ಫೇಮಸ್ ಆಗಿದೆ ಅಂದ್ರೆ ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ರೀತಿಯಲ್ಲಿ ಅದು ಹರ್ಕೊಂಡು ಹೋಗಿದೆ. ನಮಗೆ ಪಾಕಿಸ್ತಾನ ಬಾರ್ಡರ್ ಸಿಗುತ್ತೆ. ರಾಷ್ಟ್ರಪತಿ ರಾಮನಾಥ್ ಈಗ ನಾವು ಯಾವ ಜೊತೆಗೆ ಇದೀವಿ ಅಂತಂದ್ರೆ ನೋಡಿ, ನಾವೆಲ್ಲಿದ್ದೀವಿ ಅಂತಂದ್ರೆ ನೋಡಿ, ಸುತ್ತ ಬೆಟ್ಟ ಇದೆ. ಆ ಕಡೆ ಹೋದ್ರೆ ಚೈನಾದ ಬಾರ್ಡರ್ ಇದೆ, ಆ ಕಡೆ ಬಂದ್ರೆ ನಮಗೆ ಪಾಕಿಸ್ತಾನ ಬಾರ್ಡರ್ ಸಿಗುತ್ತೆ. ಇಲ್ಲಿ ಹೆಂಗಿದೆ ನೋಡಿ, ಆ ಕಡೆ ಕೆಂಪಿಗೆ ಒಂಥರ ಗೋಧಿ ಬಣ್ಣ ಇದ್ರಲ್ಲಿದೆ, ಮಧ್ಯ ಮಾತ್ರ ಹಳ್ಳಿ ನೋಡಿ, ಅದು ಆ ಮಧ್ಯ ಮಾತ್ರ ಹಸಿರು ಅಪ್ಪಿ ಹೋಗಿದೆ. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ರೀತಿಯಲ್ಲಿ ಅದು ಹರ್ಕೊಂಡು ಹೋಗಿದೆ. ವಿಶೇಷ ಏನಂತಂದ್ರೆ ಈ ಊರಲ್ಲಿ ಈ ವ್ಯಾಲಿ ಇದೆ. ಈ ವ್ಯಾಲಿಯಲ್ಲಿ ಏನಂದ್ರೆ ಮಾರ್ಚ್ ಇಂದ ಸೆಪ್ಟೆಂಬರ್ ತನಕ ಈ ವ್ಯಾಲಿಯಲ್ಲಿ ಟೂರಿಸ್ಟ್ ಅವರು ಬರ್ತಿರ್ತಾರೆ. ಆಮೇಲೆ ಇಲ್ಲಿಯ ಜನರಿಗೆ ಉದ್ಯೋಗ ಇರ್ತದೆ. ಇಲ್ಲಿಯ ಜನ ಎಲ್ಲರಂಗೆನೆ ಓಡಾಡ್ಕೊಂಡು ಇದು ಮಾಡ್ಕೊಂಡು ಬದುಕ್ತಿರ್ತಾರೆ. ಆದರೆ ಸೆಪ್ಟೆಂಬರ್ ನಂತರದಲ್ಲಿ ಏನಾಗ್ತದೆ ಅಂದ್ರೆ ಇಲ್ಲಿ ಹಿಮ ಜಾಸ್ತಿಯಾಗಿ ಇವ್ರಿಗೆ ಕೆಲಸಗಳಿರೋದಿಲ್ಲ. -15 ಹೋಗುತ್ತೆ ಅಂತೇಳಿ ಇಲ್ಲಿಯ ಶ್ರೀಮಂತರು ಏನ್ ಮಾಡ್ತಾರೆ, ಈ ಜಾಗವನ್ನು ಬಿಟ್ಟು ಅವರು ಶ್ರೀನಗರ ಕಡೆಗೆ, ಜಮ್ಮು, ಡೆಲ್ಲಿ ಈ ಕಡೆಗೆ ಅವರು ಗುಳೆ ಹೋಗ್ಬಿಡ್ತಾರೆ. ಆದರೆ ಬಡವರು ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲ ಒಂದು 4 ತಿಂಗಳಿಗೆ ಬೇಕಾದಂತ ಆಹಾರವನ್ನ, ದವಸ ಧಾನ್ಯವನ್ನ, ಕಟ್ಟಿಗೆಯನ್ನ ಇದನ್ನೆಲ್ಲ ಶೇಖರಣೆ ಮಾಡಿಕೊಂಡು ಅವ್ರು ಇಲ್ಲೇ ಇರ್ತಾರೆ. ಇಲ್ಲಿ ಬಡವ ಮತ್ತೆ ಶ್ರೀಮಂತ ಎರಡೇ ವರ್ಗಗಳಿದಾವೆ. ಇಲ್ಲಿ ಮಧ್ಯಮ ವರ್ಗದವರಿಲ್ಲ. ನಮ್ಮ ಸೌತ್ ಇಂಡಿಯಾದಲ್ಲಾದ್ರೆ ಮಧ್ಯಮ ವರ್ಗದವರು ಇರ್ತಾರೆ. ಇಲ್ಲಿ ಬಡವ ಮತ್ತೆ ಶ್ರೀಮಂತ ಮಾತ್ರ ಇರ್ತಕ್ಕಂಥದ್ದು. ಇಲ್ಲಿ ಇಂಡಸ್ ನದಿ, ನಮ್ಮ ಭಾಗದವರು ಸಿಂಧು ಅಂತ ಕರೀತಾರೆ, ಈ ಕಡೆ ಇಂಡಸ್ ಅಂತ ಕರೀತಾರೆ. ಆ ಇಂಡಸ್ ನದಿ ನೋಡಿ, ಆ ಇಂಡಸ್ ನದಿ ಹೀಗೆ ಬರ್ತದೆ. ಅದು ಇಂಡಸ್ ನದಿಯ ಭಾಗದ ಜನ ಇವರು. ಬೌದ್ಧಿಸ್ಟ್ ಪ್ರಭಾವ ಇದೆ, ಟಿಬೆಟಿನ ಪ್ರಭಾವ ಇದೆ. ದಲೈ ಲಾಮಾ ಅವರು ಇದಾದ್ಮೇಲೆ ಇದ್ರ ಪ್ರಭಾವ ಜಾಸ್ತಿ ಆಗಿತ್ತು ಇಲ್ಲಿ. ಆಮೇಲೆ ಬುದ್ಧನ ಸ್ತೂಪಗಳಿರ್ಬೋದು, ಬುದ್ಧನ ಅನುಯಾಯಿಗಳು ಜಾಸ್ತಿ ಇದ್ದಾರೆ. ಈ ಕಡೆ ವ್ಯಾಲಿಯ ಜನ ಒಂಥರ ಇನ್ನು ಯಾವುದು ಮೇನ್ ಸ್ಟ್ರೀಮ್ ಮುಖ್ಯವಾಹಿನಿಗೆ ಬರೋದಕ್ಕೆ ಆಗ್ತಿಲ್ಲ. आलसी किचन के बारे में हमें पता नहीं। हम किधर खाना खाना है, एक दिन में आलसी किचन में। आलसी किचन से इधर आया, फोटो सब देखा, अंदर आया। अंदर आने में तक फोटो देखा और बहुत खुश हूँ मैं, इसलिए मैडम के साथ बात करेंगे। ನಮಸ್ತೆ करना है। ಈಗ ನಾವು ಯಾವ ಜೊತೆಗೆ ಇದೀವಿ ಅಂತಂದ್ರೆ ಆಲ್ಚಿ ಕಿಚನ್ ಅಂತ ಹೇಳಿ ಲೇಯಲ್ಲಿರ್ತಕ್ಕಂಥ ಒಂದು ಹೋಟೆಲ್ ಅಲ್ಲಿದ್ದೀವಿ. ಇದು ಯಾಕೆ ಫೇಮಸ್ ಆಗಿದೆ ಅಂದ್ರೆ ಇದ್ರ ಓನರು ಭಾರತೀಯ ನಾರಿ ಪುರಸ್ಕಾರವನ್ನ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಂದ ಪಡ್ಕೊಂಡಿದ್ದಾರೆ. ಯಾಕೆ ಪಡ್ಕೊಂಡಿದ್ದಾರೆ, ಏನು ಅವ್ರ ಸಾಧನೆ ಏನು ಅನ್ನೋದನ್ನ ಕೇಳೋಣ. आपको भारतीय नारी पुरस्कार दिया ना, इसी कारण से दिया है? नारी सशक्तिकरण के लिए दिया है। नारी सशक्तिकरण माने तो वुमेन को अपलिफ्ट करना। तो ये रेस्टोरेंट जो है लद्दाख में पहला ऐसा रेस्टोरेंट है जो कि लोकल खाना सर्व करते हैं बाय लोकल वुमेन। यहाँ पे सिर्फ लड़कियाँ, लोकल लड़कियाँ काम करती हैं और लोकल खाना सर्व करते हैं और फ्रेश बनता है और ओपन किचन है, ओपन किचन में बनता है और राइट देन एंड देयर फ्रेश खाना सर्व। इसलिए आपको नारी मेनली तो नारी जितने लोकल वुमेन को अपलिफ्ट करना और उनको एक प्लेटफॉर्म, सशस्त्रीकरण, हाँ जी, उनको एक प्लेटफॉर्म दिया है। अपना टैलेंट है जो उनको ಅಪ್ಲಿಫ್ಟ್ करने में ज़्यादा ಇವರಿಗೆ ಇಲ್ಲಿಯ ಈ ಲಡಾಖ್ನಲ್ಲಿ ಲೇಯಲ್ಲಿ ಇರ್ತಕ್ಕಂಥ ಒಂದು ಲೋಕಲ್ ಹೆಣ್ಣು ಮಕ್ಕಳಿಂದ ಆಹಾರವನ್ನು ತಯಾರಿಸಿ ಬಡಿಸುವಂಥ ಕೆಲಸವನ್ನು ಮತ್ತು ಇವರು ಮಹಿಳಾ ಸಬಲೀಕರಣ ಆಗಂಥ ಕೆಲಸವನ್ನು ಇವರು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಇವರಿಗೆ ಭಾರತೀಯ नारी शक्ति पुरस्कारವನ್ನು ನೀಡಿದ್ದಾರೆ. तो कितने साल से ऐसे कर रहे हैं?
ये अभी 9 साल हो रहा है। 2016 में हमने शुरू किया था। अभी अगले साल 10 साल कंप्लीट होगा। 10 साल की। आपका इधर ये फूड प्रिपेयर करते हैं किचन में, लड़ाकी रीजन ये सब होता है ना, वो फूड होता है कि अलग से? ये सिर्फ लद्दाखी खाना को हम सर्व करते हैं और कोई कोई डिफरेंट, अब लद्दाख में भी डिफरेंट रीजन है ना, हाँ। जैसे कि ईस्टर्न लद्दाख, फिर वेस्टर्न लद्दाख, ये हमारा शाम वैली, सबको मिला जुला के थोड़ा सा स्लाइट डिफरेंट होता है difference। तो उसमें कंबाइन करके हम एक मेन्यू बनाया, तो वही हमसे ಇವರು 9 ವರ್ಷದಿಂದ ಈ ಹೋಟೆಲ್ನ ಆರಂಭ ಮಾಡಿ ಮಹಿಳಾ ಸಬಲೀಕರಣದ ಕೆಲಸವನ್ನು ಮಾಡ್ತಾ ಇಲ್ಲಿಯ ವೆಸ್ಟರ್ನ್ ಲಡಾಖಿ ಮತ್ತು ಈಸ್ಟರ್ನ್ ಲಡಾಖಿ ಮತ್ತು ಈ ಶಾಮ್ ವ್ಯಾಲಿ ಇಲ್ಲಿಯ ಊಟದ ಪದ್ಧತಿಯನ್ನ ಒಟ್ಟುಗೂಡಿಸಿ ಹೊಸದಾದಂಥ ಒಂದು ಮೆನುವನ್ನು, ಊಟದ ಮೆನುವನ್ನು ರೆಡಿ ಮಾಡಿದ್ದಾರೆ. ಇದು ಇಲ್ಲಿ ತುಂಬಾ ಫೇಮಸ್ ಆಗಿದೆ. ಈ ಕಾರಣದಿಂದಾಗಿ ಇವರಿಗೆ ಭಾರತೀಯ ನಾರಿ ಪುರಸ್ಕಾರ ಮತ್ತು ತುಂಬಾ ಫೇಮಸ್ ಇದ್ದಾರೆ. ಇವರ ಹೆಸರು ನಿಲ್ಜಾ ವಾಂಗ್ಮೋ ಅಂತ ಹೇಳಿ. ಇವ್ರ ಜೊತೆಗೆ ಮಾತಾಡೋಕೆ ತುಂಬಾ ಖುಷಿ ಅಂತ ಅನ್ಸುತ್ತೆ. ಇವರ ಹೋಟೆಲ್ಗೆ ನಾವು ಇಲ್ಲಿ ಒಳಗಡೆ ನೋಡಿದಾಗ ಸೂಪರ್ ಸ್ಟಾರ್ ಮಮ್ಮಟಿ ಬಂದಿದ್ದಾರೆ, ಆಮೇಲೆ ರಾಹುಲ್ ಗಾಂಧಿ ಬಂದಿದ್ದಾರೆ, ತುಂಬಾ ಮನೋಜ್ ಬಾಜ್ಪೇಯಿ, ತುಂಬಾ ದೊಡ್ಡ ಸ್ಮೃತಿ ಇರಾನಿ ಅಂತವರೆಲ್ಲ ಬಂದಿದ್ದಾರೆ. ತುಂಬಾ ದೊಡ್ಡ ವ್ಯಕ್ತಿಗಳೆಲ್ಲ ಈ ಹೋಟೆಲ್ಗೆ ಬಂದಿದ್ದಾರೆ. ಈ ಹೋಟೆಲ್ಗೂ ರಾಹುಲ್ ಗಾಂಧಿ, ಮಮ್ಮಟಿ, ಸ್ಮೃತಿ ಇರಾನಿ, ಮನೋಜ್ ಬಾಜ್ಪೇಯಿ ಸಬ್ ಆಯ್ತು. ಈ ಕಾರಣದಿಂದಾಗಿ ನಾವು ಮೇಡಮ್ ಅನ್ನ ಮಾತಾಡಿಸ್ಕೊಂಡು ನೋಡಿಕೊಂಡು ಈ ಮಹಿಳಾ ಸಬಲೀಕರಣದ ಬಗ್ಗೆ ಇವರ ಸಾಧನೆ ಮತ್ತು ಇವರ ಹಾದಿ ಹೇಗಿತ್ತು ಅಂತ ಕೇಳ್ಕೊಂಡು ಮಾತಾಡ್ಕೊಂಡು ಹೋಗೋಣ ಅಂತಂದು ನಾವು ಕರ್ನಾಟಕದಿಂದ ಇಲ್ಲಿಗೆ ಬಂದಿದ್ದೀವಿ. ಇದೇ ಒಂದು ಖುಷಿ ವಿಷಯ ನಮಗೆ. ಇವರು ಭಾರತೀಯ ಹೆಣ್ಣು ಮಕ್ಕಳಿಗೆ ಒಂದು ರೀತಿಯ ಸ್ಫೂರ್ತಿ ಅಂತಕ್ಕಂಥದ್ದು ಇಲ್ಲಿ ಬಂದು ನೋಡಿದಾಗ ಗೊತ್ತಾಗ್ತದೆ. ನಮ್ಮ आपके साथ बात करके बहुत खुशी हुई। मुझे भी बहुत अच्छा लगा आप लोग आए यहाँ पे, और आप लोगों ने खाया होगा खाना, तो इतना आपको अच्छा लगा होगा। अच्छा लगा। तो आने के लिए बहुत बहुत धन्यवाद। आपका काम ऐसा ही है कि 100 साल आप ऐसे ही आराम से सबको, अभी क्लास कर रहे थे, ऐसा क्लास करके सब महिला सबलीकरण बीच में कुकिंग क्लास देते हैं, तो हमारे गार्डन किचन में होते हैं। थैंक यू